ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 10 ಸೃಷ್ಟಿ ಪ್ರಭೇದಗಳು. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 14 ಸರ್ಗೋ ನವವಿಧಸ್ತಸ್ಯ ಪ್ರಾಕೃತೋ ವೈಕೃತಸ್ತು ಯಃ ಕಾಲ ದ್ರವ್ಯ ಗುಣೈರಸ್ಯ ತ್ರಿವಿಧ ಪ್ರತಿಸಂಕ್ರಮಃ. ಅನುವಾದ: ತ್ರಿಗುಣಗಳ ಪರಸ್ಪರ ಕ್ರಿಯೆಯಿಂದಾಗಿ ನೈಸರ್ಗಿಕವಾಗಿ ಸಂಭವಿಸುವ ಒಂದು ಸೃಷ್ಟಿಯಲ್ಲದೆ ವಿವಿಧ ಬಗೆಯ 9 ಸೃಷ್ಟಿಗಳಿವೆ. ಶಾಶ್ವತ ಕಾಲ, ಐಹಿಕ ಮೂಲಾಂಶಗಳು ಮತ್ತು ಸ್ವಕರ್ಮದ ಗುಣಗಳಿಂದಾಗಿ 3 ಬಗೆಯ ಪ್ರಳಯಗಳಿವೆ. ಶ್ಲೋಕ 15 ಆದ್ಯಸ್ತು ಮಹತಃ ಸರ್ಗೋ ಗುಣವೈಷಮ್ಯಮಾತ್ಮನಃ ದ್ವಿತೀಯಸ್ತ್ವಹಮೋ ಯತ್ರ ದ್ರವ್ಯಜ್ಞಾನ ಕ್ರಿಯೋದಯಃ. ಅನುವಾದ: 9 ಸೃಷ್ಟಿಗಳಲ್ಲಿ ಮೊದಲನೆಯದು ಮಹತ್ತತ್ವದ ಅಥವಾ ಐಹಿಕ ಉಪಕರಣಗಳ ಮೊತ್ತವೆಲ್ಲದರ ಸೃಷ್ಟಿಯಾಗಿದೆ. ಅದರಲ್ಲಿ ಪರಮಪ್ರಭುವಿನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಪರಸ್ಪರ ಪ್ರವರ್ತಿಸುತ್ತವೆ. ಎರಡನೆಯದರಲ್ಲಿ ಹುಸಿ ಅಹಂಕಾರವು ಉತ್ಪಾದಿತವಾಗುತ್ತದೆ. ಅದರಲ್ಲಿ ಐಹಿಕ ಉಪಕರಣಗಳು, ಐಹಿಕ ಜ್ಞಾನ ಮತ್ತು ಐಹಿಕ ಕ್ರಿಯೆಗಳು ಉದ್ಭೂತವಾಗುತ್ತವೆ. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಈ ಕಾಲ ಅನ್ನೋದು ಭಗವಂತನ ಅವ್ಯಕ್ತವಾಗಿರುವಂಥ ನಿರಾಕಾರವಾದ ಸ್ವರೂಪ. ಮತ್ತು ಈ ಕಾಲ ಅನ್ನುವಂತಹ ಸಾಧನದಿಂದ ಈ ವಿಶ್ವ ಅನ್ನೋದು ಐಹಿಕ ಶಕ್ತಿಯಾಗತ್ತೆ. ಆ ಮೂಲಕ ಅದು ಭಗವಂತನಿಂದ ಬೇರೆ ಆಗಿರುತ್ತೆ, ಅಂದರೆ ಬೇರೆ ಆಗಿರೋ ಥರ ನಮಗೆ ಅನಿಸುತ್ತೆ. ಆದರೆ ವಿಷ್ಣುವಿನ ಐಹಿಕ ಶಕ್ತಿಯ ಪ್ರಭಾವದಿಂದ ಏನಾಗುತ್ತೆ, ಅದು ಭಗವಂತನ ವಾಸ್ತವಿಕ ಅಭಿವ್ಯಕ್ತಿ ಕೂಡ ಆಗುತ್ತೆ. ಮತ್ತು ಈ ಒಂದು ವಿಶ್ವದ ಅಭಿವ್ಯಕ್ತಿ ಅನ್ನೋದು ಭೂತಕಾಲದಲ್ಲೂ ಈಗ ಇರೋ ಥರನೇ ಇತ್ತು, ಮುಂದೆ ಭವಿಷ್ಯದಲ್ಲೂ ಕೂಡ ಇದೇ ರೀತಿ ಮುಂದುವರಿಯತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, 3 ಗುಣಗಳ ಪರಸ್ಪರ ಕ್ರಿಯೆಯಿಂದ ನೈಸರ್ಗಿಕವಾಗಿ ಸಂಭವಿಸುವಂತಹ ಒಂದು ಸೃಷ್ಟಿ ಅಲ್ಲದೆ, ಅಂದರೆ ತಂತಾನಾಗಿ ನೈಸರ್ಗಿಕವಾಗಿ ಒಂದು ಸೃಷ್ಟಿ ನಡೆಯುತ್ತಲ್ಲ, ಅದಲ್ಲದೆ 9 ಸೃಷ್ಟಿಗಳಿದೆ ಅಂತ ಹೇಳ್ತಾ ಇದ್ದಾರೆ. 3 ಗುಣಗಳು ಯಾವುದು? ಸತ್ವಗುಣ, ರಜೋಗುಣ, ತಮೋಗುಣ. ಈ 3 ಒಂದಕ್ಕೊಂದು ಕ್ರಿಯೆ ನಡೆದಾಗ, ಪರಸ್ಪರ ಸೇರಿದಾಗ ಬೇರೆ 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 ರೀತಿಯ ಕೆಲಸಗಳು ನಡೆಯುತ್ತಲ್ಲ, ಇದು ಒಂದು ಸೃಷ್ಟಿ. ಆದರೆ ಇದಲ್ಲದೆ ಇನ್ನೂ 9 ಸೃಷ್ಟಿಗಳಿದೆ. ಶಾಶ್ವತ ಕಾಲ ಮತ್ತು ಐಹಿಕ ಮೂಲ ಅಂಶಗಳು, ಅಂದರೆ ಈ ಐಹಿಕ ಪ್ರಪಂಚಕ್ಕೆ ಬೇಕಾಗಿರುವಂತಹ ಮೂಲ ಅಂಶಗಳು, ಮತ್ತು ಸ್ವಕರ್ಮದ ಗುಣಗಳಿಂದಾಗಿ, ಅಂದರೆ ತನ್ನದೇ ಆದಂತಹ ಗುಣಗಳಿಂದ ತಾನು ಮಾಡುವಂಥ ಕೆಲಸಗಳು ಇರುತ್ತಲ್ಲ, ಅದರ ಗುಣಗಳಿಂದ 3 ಬಗೆಯ ಪ್ರಳಯಗಳು ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಒಂದು ಶಾಶ್ವತ ಕಾಲ, ಇನ್ನು ಐಹಿಕ ಮೂಲಾಂಶಗಳು, ಮತ್ತು ಇನ್ನು ಸ್ವಕರ್ಮದ ಗುಣಗಳಿಂದಾಗಿ 3 ಬಗೆಯ ಪ್ರಳಯಗಳಾಗುತ್ತೆ ಅಂತ ಹೇಳಿದ್ದಾರೆ. ಈಗ ಅದರ ಬಗ್ಗೆ ಗುರುಗಳು ಭಾವಾರ್ಥದಲ್ಲಿ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪರಮ ಪುರುಷನ ಸಂಕಲ್ಪಕ್ಕನುಗುಣವಾಗಿ ಪೂರ್ವ ನಿಶ್ಚಿತ ಸೃಷ್ಟಿಗಳು ಮತ್ತು ಪ್ರಳಯಗಳು ಸಂಭವಿಸುತ್ತದೆ. ಐಹಿಕ ಮೂಲಾಂಶಗಳ ಪೂರಕ ಕ್ರಿಯೆಗಳಿಂದಾಗುವ ಇತರ ಸೃಷ್ಟಿಗಳೂ ಇವೆ. ಅವು ಬ್ರಹ್ಮದೇವನ ಬುದ್ಧಿಶಕ್ತಿಯಿಂದ ಸಂಭವಿಸುತ್ತವೆ. ಮುಂದೆ ಇವುಗಳನ್ನು ಹೆಚ್ಚು ವಿವರವಾಗಿ ಬಣ್ಣಿಸಲಾಗಿದೆ. ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಮಾತ್ರ ಕೊಡಲಾಗಿದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಆ ಭಗವಂತ ಸಂಕಲ್ಪ ಮಾಡ್ಕೊಳ್ತಾನೆ ಈ ರೀತಿ ಆಗಬೇಕು ಅಂತ. ಅದಕ್ಕನುಗುಣವಾಗಿ ಮೊದಲೇ ನಿಶ್ಚಿತವಾಗಿರುವಂತಹ ಸೃಷ್ಟಿಗಳು ಮತ್ತು ಪ್ರಳಯಗಳು ಇದೆಲ್ಲವೂ ಕೂಡ ಆಗುತ್ತೆ. ಈಗ ಐಹಿಕ ಮೂಲಾಂಶಗಳಿದೆಯಲ್ಲ, ಆ ಮೂಲಾಂಶಗಳ ಪೂರಕ ಕ್ರಿಯೆಗಳಿಂದ ಆಗುವಂತಹ ಇನ್ನೂ ಬೇಕಾದಷ್ಟು ಸೃಷ್ಟಿಗಳು ಕೂಡ ಇದೆ. ಅದೆಲ್ಲ ಬ್ರಹ್ಮದೇವನ ಬುದ್ಧಿಶಕ್ತಿಯಿಂದ ಅದೆಲ್ಲ ಆಗುತ್ತೆ. ಅಂದರೆ ಈಗ ಮೂಲಾಂಶಗಳನ್ನು ಭಗವಂತ ಸ್ವಯಂ ಕೊಟ್ಬಿಟ್ಟಿರ್ತಾನೆ. ಅದನ್ನು ಯೂಸ್ ಮಾಡಿಕೊಂಡು ಬ್ರಹ್ಮದೇವ ತನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಇನ್ನೂ ಬೇಕಾದಷ್ಟು ಸೃಷ್ಟಿಗಳನ್ನು ಮಾಡ್ತಾನಲ್ಲ, ಅದೆಲ್ಲವೂ ಕೂಡ ಬ್ರಹ್ಮದೇವನಿಂದ ಆಗುವಂಥದ್ದು. ಇದರ ಬಗ್ಗೆ ಇನ್ನೂ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ವಿವರಣೆಯನ್ನು ಅಲ್ಲಿ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ಪ್ರಾಥಮಿಕ ಮಾಹಿತಿ, ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಫಸ್ಟ್ ಏನು ತಿಳ್ಕೊಬೇಕೋ ಅದ್ರ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಆ 3 ಬಗೆಯ ಪ್ರಳಯಗಳು ಯಾವುದು ಅಂದರೆ, 3 ರೀತಿಯ ಪ್ರಳಯಗಳಾಗುತ್ತೆ ಅಂತ ಹೇಳಿದಾರಲ್ಲ, ಅದು ಯಾವುದು ಅಂತಂದರೆ, ಮೊದಲನೇದು
ಇಡೀ ವಿಶ್ವದ ಪ್ರಳಯದ ಪೂರ್ವ ನಿಶ್ಚಿತ ಕಾಲದಿಂದಾಗುವಂಥದ್ದು. ಅಂದ್ರೆ ಅದು ಮೊದಲೇ ನಿರ್ಧಾರ ಆಗ್ಬಿಟ್ಟಿರುತ್ತೆ, ಇಡೀ ವಿಶ್ವವೇ ಪ್ರಳಯ ಆಗಬೇಕು ಅಂತಂದ್ಬಿಟ್ಟು. ಅದು ಒಂದು ಪ್ರಳಯ ಆದ್ರೆ, ಎರಡನೇದೇನು ಅನಂತನ ಬಾಯಿಂದ ಹೊರಬರುವ ಬೆಂಕಿಯಿಂದಾಗುವಂಥದ್ದು. ಅಂದ್ರೆ ಶೇಷ ಅನಂತ ಇದಾನಲ್ಲ ಭಗವಂತ, ಪವಡಿಸಿರ್ತಾನಲ್ಲ ವಿಷ್ಣು, ಅವನ ಬಾಯಿಂದ ಹೊರಬರುತ್ತಲ್ಲ ಬೆಂಕಿ, ಅದರಿಂದ ಆಗುವಂತ ಪ್ರಳಯ ಎರಡನೇದು. ಮೂರನೇದು ಯಾವುದು ಅಂತಂದ್ರೆ ತನ್ನ ಗುಣಾತ್ಮಕ ಕ್ರಿಯೆಗಳು ಮತ್ತು ಪ್ರತಿಕ್ರಿಯೆಗಳಿಂದ ಆಗುವಂಥದ್ದು. ಅಂದ್ರೆ ತನ್ನದೇ ಆದಂತಹ ಗುಣಗಳಿರತ್ತೆ, ತ್ರಿಗುಣಗಳಿದೆಯಲ್ಲ, ಅದ್ರ ಮೂಲಕ ನಾವ್ ಏನ್ ಕೆಲಸ ಮಾಡ್ತೀವೋ ಅದರಿಂದ ಆಗುವಂತ ಕ್ರಿಯೆ. ಆ ಕ್ರಿಯೆ ನಡೆದಾಗ ಅದಕ್ಕೊಂದು ಪ್ರತಿಕ್ರಿಯೆ ಬರುತ್ತಲ್ಲ, ಅದು ಕ್ರಿಯೆ ಮತ್ತೆ ಪ್ರತಿಕ್ರಿಯೆಯಿಂದ ಆಗುವಂತಹ ಒಂದು ಪ್ರಳಯ. ಈ ರೀತಿ 3 ರೀತಿಯ ಪ್ರಳಯಗಳು ಆಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, 9 ಸೃಷ್ಟಿಗಳಲ್ಲಿ ಮೊದಲನೆಯದು ಮಹತ್ತತ್ವದ ಅಥವಾ ಐಹಿಕ ಉಪಕರಣಗಳ ಮೊತ್ತವೆಲ್ಲದರ ಸೃಷ್ಟಿ. ಈಗ 9 ಸೃಷ್ಟಿ ಇದೆ ಅಂತ ಹೇಳಿದ್ರಲ್ಲ, ಮೊದಲನೇದು ಯಾವುದು ಅಂತಂದ್ರೆ ಮಹತ್ತತ್ವ. ಅಂತಂದ್ರೆ ಭಗವಂತ ಕಣ್ಣು ಹಾಯಿಸಿದಾಗ ಒಂದು ಸೃಷ್ಟಿ ಆಗುತ್ತಲ್ಲ ಅದು. ಅಂದ್ರೆ ಈ ಒಂದು ಐಹಿಕ ಪ್ರಪಂಚದಲ್ಲಿ ಏನೆಲ್ಲ ಉಪಕರಣಗಳು ಬೇಕೋ ಅದೆಲ್ಲವೂ ಸೇರಿ ಒಂದು ಸೃಷ್ಟಿ ಆಗುತ್ತಲ್ಲ, ಅದನ್ನ ಮಹತ್ತತ್ವ ಅಂತ ಹೇಳೋದು. ಅದರಲ್ಲಿ ಭಗವಂತನ ಸಾನ್ನಿಧ್ಯದಿಂದಾಗಿ ತ್ರಿಗುಣಗಳು ಒಂದಕ್ಕೊಂದು ಪರಸ್ಪರ ಪ್ರವರ್ತಿಸುತ್ತೆ. ಅಂದ್ರೆ ಯಾವಾಗ ಭಗವಂತ ಈ ಒಂದು ಮಹತ್ತತ್ವವನ್ನ ಸೃಷ್ಟಿ ಮಾಡಿ ಅದರ ಕಡೆ ಕಣ್ಣು ಹಾಯಿಸ್ತಾನೋ, ಆಮೇಲೆ ತಾನೇ ಅದರ ಒಳಗಡೆ ಬಂದು ಸೇರ್ಕೊಳ್ತಾನೆ. ಇದನ್ನೆಲ್ಲ ನಾವು ಮೊದಲನೇ ಸ್ಕಂದದಲ್ಲಿ ತಿಳ್ಕೊಂಡಿದೀವಿ ಅಲ್ವಾ, ಹೇಗೆ ಭಗವಂತ ಆ ಒಂದು ಮಹತ್ತತ್ವದ ಒಳಗಡೆ ಪ್ರವೇಶ ಮಾಡ್ತಾನೆ ಅಂತನ್ಬಿಟ್ಟು. ಆ ಭಗವಂತನ ಸಾನ್ನಿಧ್ಯ ಇರೋದ್ರಿಂದ 3 ಗುಣಗಳು ಒಂದಕ್ಕೊಂದು ಪ್ರವರ್ತಿಸ್ತೆ. ಅಂದ್ರೆ ಒಂದಕ್ಕೊಂದು ರಿಯಾಕ್ಟ್ ಆಗುತ್ತೆ. ಇದು ಅದಕ್ಕೆ ಸೇರ್ಕೊಂಡು ಇನ್ನೇನೋ ಕಾರ್ಯ ಮಾಡುತ್ತೆ, ಇನ್ನೆರಡು ಗುಣಗಳು ಸೇರ್ಕೊಂಡು ಇನ್ನೇನೋ ಒಂದು ಸೃಷ್ಟಿ ಆಗುತ್ತೆ. ಈ ರೀತಿ ಆಗೋದನ್ನ ಮೊದಲನೇ ಸೃಷ್ಟಿ ಇದು, ಆಯ್ತಾ. ಅಂದ್ರೆ ಮೊದಲನೇ ಸೃಷ್ಟಿಯಲ್ಲಿ ಮಹತ್ತತ್ವ ಅನ್ನೋದು ಸೃಷ್ಟಿ ಆಗುತ್ತೆ. ಅದರಿಂದ ಎಲ್ಲ ಉಪಕರಣಗಳು ಇರುತ್ತೆ. ಅದರಲ್ಲಿ ಏನೇನು ಐಹಿಕ ಪ್ರಪಂಚವನ್ನ ಸೃಷ್ಟಿ ಮಾಡೋದಕ್ಕೆ ಬೇಕೋ ಅದೆಲ್ಲ ಇರುತ್ತೆ. ಅದು ಮೊದಲನೇ ಸೃಷ್ಟಿ. ಮೊದಲನೇ ಸೃಷ್ಟಿ ಯಾವುದು ಅಂತಂದ್ರೆ ಮಹತ್ತತ್ವ ಅಂತ ನಾವು ತಿಳ್ಕೊಬೇಕು, ಆಯ್ತಾ. ಎರಡನೇದು ಯಾವುದು ಅಂತಂದ್ರೆ ಹುಸಿ ಅಹಂಕಾರ. ಅಂದ್ರೆ ಏನು, ಅಹಂಕಾರ ಅನ್ನೋದು ಇಲ್ವೇ ಇಲ್ಲ, ಆದ್ರೆ ಇಲ್ಲಿ ಸುಳ್ಳು ಅಹಂಕಾರ. ಅಹಂಕಾರ ಇದೆ ಅಂತ ಅನ್ಕೊಳ್ತೀವಲ್ವಾ, ಅದೇ ಒಂದು ಹುಸಿ ಅಹಂಕಾರ ಅಂತ ಅನ್ಕೊಳ್ಳುತ್ತೆ. ಅದು ಎರಡನೇ ಸೃಷ್ಟಿ. ಇದು ಕೂಡ ಭಗವಂತನೇ ಸೃಷ್ಟಿ ಮಾಡಿರೋದು. ಇಲ್ಲಿ ನಾನು ನಂದು ಅನ್ನೋದು ಇಲ್ಲ ಅಂತಂದ್ರೆ ಈ ಪ್ರಪಂಚದಲ್ಲೇ ನಾವ್ ಇರೋದಕ್ ಸಾಧ್ಯನೇ ಇಲ್ಲ ಅಲ್ವಾ. ಈಗ ನಾನು ನಂದು ಅನ್ನೋದು ಇರೋದ್ರಿಂದನೇ ಇಲ್ಲಿ ನಾನು ಅನ್ನೋದು ಹೋದ್ರೆ ನಾವು ಈ ಪ್ರಪಂಚದಲ್ಲೇ ಇರೋದಿಲ್ಲ, ನಾವು ಆಧ್ಯಾತ್ಮಿಕದಲ್ಲಿ ಇರ್ತೀವಿ ಅಂತ ಅರ್ಥ. ಸೊ ಈ ಹುಸಿ ಅಹಂಕಾರ ಅನ್ನೋದು ಎರಡನೇ ಸೃಷ್ಟಿ. ಅದರಲ್ಲಿ ಏನೇನಿರುತ್ತೆ ಅಂತಂದ್ರೆ ಈ ಐಹಿಕ ಉಪಕರಣಗಳು. ಇಲ್ಲಿ ನಾವು ಈ ಜಗತ್ತಲ್ಲಿ ಏನೇನೆಲ್ಲ ನೋಡ್ತಾ ಇದೀವೋ ಆ ಎಲ್ಲ ಉಪಕರಣಗಳು ಇದೆ. ಮತ್ತೆ ಈ ಐಹಿಕ ಜ್ಞಾನ ಅಂತ ನಾವೇನ್ ಹೇಳ್ತೀವೋ ಅದು, ಮತ್ತೆ ಐಹಿಕ ಕ್ರಿಯೆಗಳು, ಇವೆಲ್ಲಾನು ಕೂಡ ಉದ್ಭೂತವಾಗುತ್ತೆ ಅಂತಂದ್ರೆ ಸೃಷ್ಟಿ ಆಯ್ತು ಅಂತ. ಎರಡನೇದ್ರಲ್ಲಿ ಅಹಂಕಾರ ಅನ್ನೋದು ಸೃಷ್ಟಿ ಆಯ್ತು. ಅಹಂಕಾರ ಅಂತಂದ್ರೆ ಈಗ ನಾನು ನಂದು, ಇದು ನನ್ ಮನೆ, ಇದು ನನ್ ಕಾರು ಅಂತ ಹೇಳ್ತೀವಿ. ನಂದು ಅನ್ನೋದು ಯಾವ್ದಾದ್ರೂ ಶಾಶ್ವತವಾಗಿ ಇರತ್ತಾ, ನಮ್ ಜೊತೆ ಬರತ್ತಾ? ಇಲ್ಲ. ಈ ದೇಹ ಅನ್ನೋದು ಕೂಡ ಇಲ್ಲೇ ಬಿಟ್ಟು ಹೋಗ್ತಾ ಇರ್ತೀವಿ ನಾವು. ಮತ್ತೆ ಈ ಐಹಿಕ ಜ್ಞಾನ ಅನ್ನೋದು ಸದಾ ನಮ್ ಜೊತೆ ಇರತ್ತಾ? ಇಲ್ಲ. ಇಲ್ಲಿರೋವರೆಗೂ ಇರುತ್ತೆ. ನಾವ್ ಇದನ್ ಬಿಟ್ವಿ ಅಂತಂದ್ರೆ ನಮ್ಮ ದೇಹದ ಜೊತೆ ಅದು ಇಲ್ಲೇ ಇದ್ಬಿಡತ್ತೆ. ನಮ್ಮ ಆತ್ಮದ ಜೊತೆ ಅಥವಾ ನನ್ ಜೊತೆ ಅಂತ ಹೇಳ್ತೀವಲ್ವಾ, ನಮ್ ಜೊತೆ ಬರೋದೇ ಇಲ್ಲ ಅದು. ಮತ್ತೆ ಇಲ್ಲಿ ಮಾಡಿರುವಂತ ಕ್ರಿಯೆಗಳು ಅದು ಕೂಡ ಅಷ್ಟೇನೆ. ಎಲ್ಲ ಐಹಿಕವಾಗಿ ಏನೇನ್ ಮಾಡ್ತೀವೋ ಅದೆಲ್ಲ ಹುಸಿ ಅಹಂಕಾರದಲ್ಲೇ ಬರುವಂಥದ್ದು. ಈಗ ಇದ್ರ ಬಗ್ಗೆ ಭಾವಾರ್ಥದಲ್ಲಿ ಗುರುಗಳೇನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಐಹಿಕ ಸೃಷ್ಟಿಗಾಗಿ ಪರಮ ಪ್ರಭುವಿನಿಂದಾಗುವ ಮೊದಲ ಸರ್ಗವನ್ನು ಮಹತ್ತತ್ವವೆಂದು ಕರೆಯಲಾಗಿದೆ. ಐಹಿಕ ತ್ರಿಗುಣಗಳ ಪರಸ್ಪರ ಕ್ರಿಯೆಯೇ ಹುಸಿಯಾದ ಸ್ವರೂಪ ಜ್ಞಾನಕ್ಕೆ ಕಾರಣವಾಗಿದೆ. ಅಲ್ಲದೆ ಜೀವಿಯು ಐಹಿಕ ಮೂಲಾಂಶಗಳಿಂದ ನಿರ್ಮಿತವಾಗಿದೆ ಎಂಬ ಜ್ಞಾನಕ್ಕೂ ಇದೇ ಕಾರಣ. ದೇಹ ಮತ್ತು ಮನಸ್ಸುಗಳನ್ನು ಆತ್ಮವೆಂದು ಭಾವಿಸುವುದಕ್ಕೂ ಈ ಹುಸಿ ಅಹಂಕಾರವೇ ಕಾರಣ. ನೋಡಿ, ಇಲ್ಲಿ ಈ ಒಂದು ಐಹಿಕ ಸೃಷ್ಟಿಗೋಸ್ಕರ ಭಗವಂತನಿಂದ ಮೊದಲು ಆಗೋದ್ ಏನು ಅಂತಂದ್ರೆ ಮಹತ್ತತ್ವ. ಮೊದಲನೇ ಸರ್ಗ ಏನು ಅಂತಂದ್ರೆ ಮಹತ್ತತ್ವ. ಅಂದ್ರೆ ಭಗವಂತ ಕಣ್ಣು ಹಾಯಿಸಿದಾಗ ಮೊದಲು ಸೃಷ್ಟಿ ಆಗೋದು ಯಾವುದು? ಮಹತ್ತತ್ವ.
ಈ ಐಹಿಕ 3 ಗುಣಗಳಿದೆಯಲ್ಲ, ಇದರ ಒಂದಕ್ಕೊಂದು ಕ್ರಿಯೆ ನಡೆಯತ್ತಲ್ಲ, ಆ ಒಂದು ಕ್ರಿಯೆಯಿಂದ ಆಗುವಂತ ಸುಳ್ಳು ಸ್ವರೂಪ ಜ್ಞಾನಕ್ಕೆ ನಾನ್ ಯಾರು ಅನ್ನೋದು ನಮಗ್ ಗೊತ್ತಾಗ್ತಾ ಹೋಗುತ್ತಲ್ವಾ? ಅಂದ್ರೆ ಈ ದೇಹವನ್ನ ನಾನು ಅಂತ ಅನ್ಕೊಳ್ತೀವಿ. ಅದು ಹುಸಿ ತಾನೇ, ಅದು ಸುಳ್ಳು ತಾನೇ. ನಾನು ದೇಹನಾ ಅಥವಾ ನನ್ನ ಮನಸ್ಸಾ? ಇಲ್ಲ. ಆದ್ರೆ ಈ 3 ಗುಣಗಳ ಪರಸ್ಪರ ಕ್ರಿಯೆಯಿಂದಾಗಿ ನಾವು ಆ ರೀತಿ ಅನ್ಕೊಳ್ತೀವಿ. ಆಯ್ತಾ? ಅಷ್ಟೇ ಅಲ್ಲದೆ ಈ ಜೀವಿ ಅನ್ನೋನು ಐಹಿಕ ಮೂಲಾಂಶಗಳಿಂದ ನಿರ್ಮಾಣ ಆಗಿರೋನು ಅನ್ನುವಂತಹ ಜ್ಞಾನ ಇದೆಯಲ್ಲ ನಮ್ಮಲ್ಲಿ, ಅದಕ್ಕೂ ಕೂಡ ಇದೇ ಕಾರಣ. ಅಂದ್ರೆ ಏನು? ಈಗ ನಮ್ಮನ್ನ ನಾವು ಯಾರು ಅಂತಂದ್ರೆ ನಮ್ಗೆ ಬರೋದು ಮೈಂಡ್‌ಗೆ ಈ ದೇಹನೇ ನೆನಪಿಗೆ ಬರೋದು. ಈ ದೇಹ ನಾನು ಅಂತ ಅನ್ಕೊಂಡು ನಮ್ಮ ಹೆಸರನ್ನ ಹೇಳ್ತೀವಲ್ವಾ? ನಮ್ಮ ಹೆಸರು ಹೇಳಿದಾಗ ನಮ್ಗೆ ಈ ದೇಹದ್ದೇ ಇರೋದು ಮೈಂಡಲ್ಲಿ. ಬಟ್ ಈಗ ನಮಗೆ ಭಗವದ್ಗೀತೆ, ಭಾಗವತ ಎಲ್ಲ ಕೇಳಿ ನಮಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿರೋದ್ರಿಂದ ಈಗ ನಾವು ಯಾರು ಅಂತಂದಾಗ ನಮಗೆ ನಾನು ಈ ದೇಹ ಅಲ್ಲ, ನನ್ನ ಆತ್ಮ ಅನ್ನೋದು ಗೊತ್ತಾಗುತ್ತೆ. ಇದು ನನ್ನ ಶರೀರ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಏನು ಗೊತ್ತಿಲ್ಲ ನಮ್ಗೆ ಅಂತ ಟೈಮಲ್ಲಿ ನಾವು ಯಾರು ಅಂತಂದಾಗ ನಮ್ಗೇನ್ ಬರತ್ತೆ ಹೇಳಿ? ಮನ್ಸಿಗೆ ಈ ದೇಹ ಮತ್ತೆ ಮನಸ್ಸು ಇದನ್ನೇ ನಾವು ಅಂತ ತಿಳ್ಕೊಳ್ತೀವಿ. ಅಂದ್ರೆ ಈ ಐಹಿಕ ಮೂಲ ಅಂಶಗಳು ಏನಿದೆಯೋ ಅದ್ರಿಂದಾನೇ ಈ ಜೀವಿ ಆಗಿರೋದು ಅಂತ ಅನ್ಕೊಳ್ತೀವಲ್ವಾ? ಈ ದೇಹ ಆಗಿರೋದು ಪಂಚಭೂತಗಳಿಂದ, ಕರೆಕ್ಟು. ಆ ದೇಹವನ್ನೇ ನಾನು ಅಂತ ತಿಳ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾವೇನ್ ಮಾಡ್ತೀವಿ? ನಾನು ಈ ಪಂಚಭೂತಗಳಿಂದ ಆಗಿದ್ದೀನಿ ಅಂತ ತಿಳ್ಕೊಳ್ತೀವಲ್ವಾ? ಆ ಜ್ಞಾನಕ್ಕೂ ಕೂಡ ಇದೇ ಕಾರಣ. ಈ ದೇಹ ಮತ್ತೆ ಮನಸ್ಸುಗಳನ್ನ ಆತ್ಮ ಅಂತ ನಾವು ಅನ್ಕೊಳ್ತೀವಲ್ವಾ? ಅದಕ್ಕೂ ಕೂಡ ಈ ಹುಸಿ ಅಹಂಕಾರ ಅನ್ನೋದಿರೋದೇ ಕಾರಣ. ನೋಡಿ, ಇಲ್ಲಿ ಭಗವಂತ ಅಹಂಕಾರವನ್ನ ಸೃಷ್ಟಿ ಯಾಕೆ ಮಾಡಿದಾನೆ ಅಂದ್ರೆ, ಈ ಜಗತ್ತಲ್ಲಿ ನಾವು ಇರೋದಕ್ಕೊಂದು ಕಾರಣ ಬೇಕು ಅಂತಂದ್ರೆ ನಮ್ಮಲ್ಲಿ ಅಹಂಕಾರ ಇರೋದ್ರಿಂದಾನೇ ನಾವು ಇಲ್ಲಿ ಇರೋದಕ್ ಸಾಧ್ಯ. ಯಾಕಂದ್ರೆ ಈ ದೇಹವನ್ನ ಮನಸ್ಸನ್ನ ನಾನು ಅಂತ ತಿಳ್ಕೊಂಡು ಇಲ್ಲಿ ನಾನು ನಂದು ಅನ್ನೋ ಎಲ್ಲ ನಾಟಕವನ್ನ ಮಾಡ್ತಾ ಹೋಗ್ತೀವಿ. ಅದರಿಂದಾನೇ ಏನೇನೇನೇನೋ ನಾವು ಒಂದು ಸಂಕಷ್ಟಗಳಲ್ಲಿ ಬೀಳೋದು, ತೊಂದರೆಗೆ ಸಿಕ್ಕಾಕೊಳ್ಳೋದು ಎಲ್ಲ ಆಗೋದು ಅದರಿಂದಾನೆ. ಯಾವಾಗ ನಮಗೆ ನಾನೀ ದೇಹ ಅಲ್ಲ, ನಾನೀ ಮನಸ್ಸಲ್ಲ, ನಾನು ಆತ್ಮ ಅನ್ನೋದು ಗೊತ್ತಾಗುತ್ತೋ ಆಗ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದು. ಒಟ್ನಲ್ಲಿ ಭಗವಂತ ಇದನ್ನೆಲ್ಲ ಸೃಷ್ಟಿ ಮಾಡಿದಾನೆ. ಮೊದಲನೇದು ಮಹತ್ತತ್ವ, ಎರಡನೇದು ಹುಸಿ ಅಹಂಕಾರ. ನೋಡಿ, ಈ ಐಹಿಕ ಸಂಪನ್ಮೂಲಗಳು ಅಂದ್ರೆ ಇಲ್ಲಿ ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲವೂ ಕೂಡ, ಮತ್ತೆ ಸಾಮರ್ಥ್ಯ, ನನಗಿರುವಂತ ಸಾಮರ್ಥ್ಯ, ನಾವು ಮಾಡುವಂತ ಕೆಲಸದಲ್ಲಿ ನನಗೆ ಸಾಮರ್ಥ್ಯ ಅದು, ಮತ್ತೆ ಕೆಲಸ ಮಾಡ್ಬೇಕಾದ್ರೆ ಜ್ಞಾನ ಬೇಕಲ್ವಾ? ಆ ಕೆಲಸ ನಾನು ಮಾಡ್ಬೇಕು ಅನ್ನುವಂತಹ ಜ್ಞಾನ, ಇದೆಲ್ಲವೂ ಕೂಡ ಮಹತ್ತತ್ವದ ನಂತರ ಸೃಷ್ಟಿಯ 2ನೇ ಸುತ್ತಿನಲ್ಲಿ ಸಂಭವಿಸುತ್ತೆ. ಅಂದ್ರೆ ಈಗ ಮಹತ್ತತ್ವವನ್ನ ಸೃಷ್ಟಿ ಮಾಡಾದ್ಮೇಲೆ ಹುಸಿ ಅಹಂಕಾರ ಅಂತ ಹೇಳಿದ್ವಲ್ಲ, ಅದ್ರಲ್ಲಿ ಇವೆಲ್ಲ ಬರುತ್ತೆ. ಜ್ಞಾನದ ಅರಿವಿನ ಮೂಲಗಳಾದಂತಹ ಇಂದ್ರಿಯಗಳನ್ನ ಮತ್ತೆ ಅವುಗಳ ನಿಯಾಮಕ ದೇವತೆಗಳನ್ನು ಸೂಚಿಸುತ್ತದೆ. ಕರ್ಮವು ಕರ್ಮೇಂದ್ರಿಯಗಳನ್ನು ಮತ್ತು ಅವುಗಳ ನಿಯಾಮಕ ದೇವತೆಗಳನ್ನು ಒಳಗೊಳ್ಳುತ್ತದೆ. ಇವೆಲ್ಲವೂ 2ನೇ ಸೃಷ್ಟಿಯಲ್ಲಿ ಉತ್ಪನ್ನವಾಗುತ್ತದೆ. ಈಗ ನೋಡಿ, ನಮ್ಗೆ ಕೆಲವೊಂದು ವಿಚಾರ ಗೊತ್ತಾಯ್ತು. ಭಗವಂತ ಮೊದಲು ಮಹತ್ತತ್ವವನ್ನ ಸೃಷ್ಟಿ ಮಾಡ್ದ, ಆಮೇಲೆ ಹುಸಿ ಅಹಂಕಾರವನ್ನ ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ನಮಗೆ ಈ ಜಗತ್ತಲ್ಲಿ ನಮಗೆ ಇರೋದಕ್ಕೆ ಏನೇನ್ ಬೇಕೋ ಎಲ್ಲ ಸಂಪನ್ಮೂಲಗಳು, ನಮಗೆ ಸಾಮರ್ಥ್ಯ, ಕೆಲಸ ಮಾಡೋದಕ್ಕೆ ಬೇಕಾಗಿರುವಂತ ಜ್ಞಾನ ಎಲ್ಲವೂ ಕೂಡ ಅದರಲ್ಲೇ ಬರುತ್ತೆ. ಸೊ ಈಗ ನಮಗೆ ಈ ಜ್ಞಾನದ ಅರಿವು ಅನ್ನೋದು ಅದರ ಮೂಲ ಯಾವುದು? ಇಂದ್ರಿಯಗಳು ತಾನೆ. ಇಂದ್ರಿಯಗಳಿಂದ ತಾನೇ ನಮಗೆ ಗೊತ್ತಾಗುತ್ತೆ. ಈಗ ಮೂಗಿಂದಾನೇ ನಮಗೆ ಆ ವಾಸನೆಯನ್ನ ನಾವು ತಗೊಂಡಾಗ ಅದರ ಒಂದು ಪರಿಮಳ ಏನು, ಅದ್ರ ಬಗ್ಗೆ ನಮಗೆ ಜ್ಞಾನ ಬರುತ್ತೆ. ಆಮೇಲೆ ನಾಲಿಗೆಯಿಂದ ನಮಗೆ ಕೆಲವೊಂದು ಜ್ಞಾನ ಗೊತ್ತಾಗತ್ತೆ. ಅದೇ ರೀತಿ ಚರ್ಮದಿಂದ ಗೊತ್ತಾಗತ್ತೆ. ಈ ರೀತಿ ಇಂದ್ರಿಯಗಳು ನಮಗೆ ಜ್ಞಾನದ ಅರಿವನ್ನ ಕೊಡುವಂಥದ್ದು. ಮತ್ತು ಅದನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಕೆಲವೊಂದು ನಿಯಾಮಕ ದೇವತೆಗಳಿರ್ತಾರೆ. ಆ ದೇವತೆಗಳನ್ನ ಇದು ಸೂಚಿಸುತ್ತೆ. ಅಂದ್ರೆ ಈಗ 2ನೇ ಸೃಷ್ಟಿ ಅಂತ ಹೇಳ್ತೀವಲ್ವಾ, ಅದರಲ್ಲಿ ಇದೆಲ್ಲಾನು ಬರುತ್ತೆ. ಯಾವುದು? ಜ್ಞಾನ, ಅರಿವು, ಸಂಪನ್ಮೂಲಗಳು, ಮತ್ತೆ ನಮಗೆ ಜ್ಞಾನವನ್ನ ಕೊಡುವಂತಹ ಇಂದ್ರಿಯಗಳು, ಮತ್ತು ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ದೇವತೆಗಳಿರ್ತಾರಲ್ಲ ಆ ದೇವತೆಗಳು, ಮತ್ತೆ ಕರ್ಮ ಅನ್ನೋದು ಕರ್ಮೇಂದ್ರಿಯಗಳನ್ನ, ಮತ್ತೆ ಅದರ ನಿಯಾಮಕ ದೇವತೆಗಳಿರುತ್ತಲ್ಲ ಅದನ್ನು ಕೂಡ ಒಳಗೊಂಡಿದೆ. ಈಗ ನಾವೇನೇ ಕೆಲಸ ಮಾಡಿದ್ರು ಕೂಡ ಅದು ನಮ್ಮ ಕರ್ಮೇಂದ್ರಿಯಗಳ ಮೂಲಕ ಮಾಡ್ತೀವಿ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಕೆಲವೊಂದು ನಿಯಾಮಕ ದೇವತೆಗಳಿರ್ತಾರೆ. ಅದೆಲ್ಲವೂ ಕೂಡ 2ನೇ ಸೃಷ್ಟಿಯಿಂದ ಬರುವಂಥದ್ದು. ಮೊದಲನೇ ಸೃಷ್ಟಿ ಮಹತ್ತತ್ವ, 2ನೇ ಸೃಷ್ಟಿ ಹುಸಿ ಅಹಂಕಾರ ಅನ್ನೋದು ನಮಗಿವಾಗ ಗೊತ್ತಾಯ್ತಲ್ವಾ? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.